ಸುಪ್ರೀಂ ಕೋರ್ಟ್ ಆದೇಶದ ಟೆನ್ಷನ್ ನಡುವೆನೇ ಥೈಲ್ಯಾಂಡ್ನಲ್ಲಿ ಚಿತ್ರೀಕರಣವನ್ನು ಮುಗಿಸಿ ನಟ ದರ್ಶನ್ ವಾಪಸ್ಸಾಗಿದ್ದಾರೆ ಬೆಂಗಳೂರಿಗೆ. ಹತ್ತು ದಿನಗಳ ಥೈಲ್ಯಾಂಡ್ ಚಿತ್ರೀಕರಣವನ್ನು ಮುಗಿಸಿ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ನಿಟ್ಟಿನಲ್ಲಿ ಅವರು 10 ದಿನಗಳಿಂದ ಥೈಲ್ಯಾಂಡ್ನಲ್ಲಿದ್ದರು. ಈಗ ಕೆಂಪೇಗೌಡ ಏರ್ಪೋರ್ಟ್ಗೆ 11:45ಕ್ಕೆ ರಾತ್ರಿ ಅವರು ಆಗಮಿಸಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಜೊತೆಯಲ್ಲಿ ಅವರು ಹೋಗಿದ್ದರು. ಚಿತ್ರದ ಸಾಂಗ್ ಶೂಟಿಂಗ್ ಇತ್ತು, ಅದೆಲ್ಲವನ್ನು ಮುಗಿಸಿ ಈಗ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಎಲ್ಲ ಹೆಚ್ಚು ಕಡಿಮೆ ಮುಕ್ತಾಯ ಆಗಿದೆ. ದರ್ಶನ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಂತಹ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ವಾದ ಪ್ರತಿವಾದವನ್ನು ಆಲಿಸಿತ್ತು. ದರ್ಶನ್ ಪರ ವಕೀಲರಾದ ಸಿದ್ಧಾರ್ಥ್ ದವೆ ಅವರು ಅಪಿಯರ್ ಆಗಿದ್ದರು. ಹೈಕೋರ್ಟ್ ಯಾವ ಮಾನದಂಡದಲ್ಲಿ ದರ್ಶನ್ಗೆ ಜಾಮೀನು ಕೊಡ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ನ್ಯಾಯಮೂರ್ತಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಕೂಡ ಹೇಳ್ತು. ಇದೆಲ್ಲವನ್ನು ನೋಡ್ತಾ ಇದ್ದರೆ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಜಾಮೀನು ರದ್ದಾಗುವ ಸಾಧ್ಯತೆಗಳು ಇದೆ. ಆದರೆ 1 ವಾರಗಳ ಕಾಲಾವಕಾಶವನ್ನು ದರ್ಶನ್ ಪರ ವಕೀಲರಿಗೆ ಕೋರ್ಟ್ ಕೊಟ್ಟಿದೆ. ನಿಮ್ಮ ವಾದವನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಡಿ ಅಂತಂದ್ಬಿಟ್ಟು ಲಿಖಿತ ರೂಪದಲ್ಲಿ 1 ವಾರದಲ್ಲಿ ಅವರು ಕೊಡಬೇಕಾಗತ್ತೆ. ಅದಾದ ನಂತರ ಅದರ ಅಧ್ಯಯನ ಆಗುತ್ತೆ. ಅಧ್ಯಯನ ಆದ ನಂತರ ಕೋರ್ಟ್ ತನ್ನ ತೀರ್ಪನ್ನು ಕೊಡುತ್ತೆ. ಇದೆಲ್ಲ ಆಗೋದಕ್ಕೆ ಹೆಚ್ಚು ಕಡಿಮೆ ಒಂದು 10 ದಿನ ಬೇಕಾಗುತ್ತೆ. ಆದರೆ ಟೆನ್ಷನ್ ಮಾತ್ರ ಜಾಸ್ತಿ ಆಗಿದೆ. ಒಂದು ವೇಳೆ ಏನಾದರೂ ಜಾಮೀನು ರದ್ದಾದರೆ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳು ಮತ್ತೆ ಜೈಲು ಪಾಲಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಎಲ್ಲ ವಿಚಾರಗಳು ದರ್ಶನ್ಗೆ ಗೊತ್ತು, ಅವರಿಗೆಲ್ಲ ಮಾಹಿತಿನೂ ಇದೆ. ಆದರೆ ಟೆನ್ಷನ್ ತೋರಿಸ್ಕೋತಾ ಇಲ್ಲ, ಆರಾಮಾಗೆ ಬಂದಂಗೆ ಕಾಣಿಸ್ತಾ ಇದೆ. ಟೆನ್ಷನ್ ಇದ್ದೇ ಇರುತ್ತೆ. ಇನ್ನು ನಟ ದರ್ಶನ್ಗೆ VVIP ಭದ್ರತೆಯನ್ನು ಕೊಡಲಾಗಿದೆ. ದರ್ಶನ್ಗೆ ಏರ್ಪೋರ್ಟ್ ಸಿಬ್ಬಂದಿ ಅವರಲ್ಲಿಂದ ಟರ್ಮಿನಲಿಂದ ನಡ್ಕೊಂಡು ಬರಬೇಕಾದ್ರೆ ಕಾರ್ ಹತ್ತೋ ತನಕ CISF ಪಡೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. VVIP ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿಯೇ ಅಭಿಮಾನಿಗಳು ಅವರು ಇವರು ಸುತ್ತಾಕೋಬೋದು. ಸೊ ಹಾಗಾಗಿ ಏರ್ಪೋರ್ಟ್ನ ಸಿಬ್ಬಂದಿ ಅವರಿಗೆ ಭದ್ರತೆಯನ್ನು ಕೊಟ್ಟು ಅವ್ರು ಬಂದು ಕಾರ್ ಹತ್ತೋ ತನಕನೂ ಕೂಡ ಸೆಕ್ಯೂರಿಟಿನಲ್ಲೇ ಬಂದಿದ್ದಾರೆ. ಬಂದು ಅಲ್ಲಿಂದ ಅವರು ವಾಪಸ್ ಅವರ ಮನೆಗೆ ಹಿಂತಿರುಗಿದ್ದಾರೆ. ಇನ್ನು ಮುಂದೆ ನೋಡಬೇಕು ದರ್ಶನ್ ಮತ್ತೇನಾದರೂ ದೆಹಲಿಗೆ ಹೋಗ್ತಾರಾ, ಅಲ್ಲಿ ಲಾಯರನ್ನು ಏನಾದರೂ ಭೇಟಿ ಆಗ್ತಾರಾ ಅಂತಕ್ಕಂಥದ್ದನ್ನು ನೋಡಬೇಕು. ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ, ಬೇರೆ ಯಾವುದಾದ್ರೂ ಮಾನದಂಡದಲ್ಲಿ ಮತ್ತೆ ಜಾಮೀನು ಕೇಳಬಹುದಾ? ಯಾಕೆಂದರೆ ಹೆಲ್ತ್ ಇಶ್ಯೂ ಆಗೋಯ್ತು. ಈಗಾಗಲೇ ಒಂದು ಸರ್ತಿ ಅವರು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದರು. ಅದಾದಮೇಲೆ ಅವ್ರು ಯಾವ ಆಪ್ರೇಷನ್ಗೂ ಒಳಗಾಗಲಿಲ್ಲ. ಬಟ್ ಈಗ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ. ಬಟ್ ಅಲ್ಲಿ ದರ್ಶನ್ ಥೈಲ್ಯಾಂಡ್ನಿಂದ ವಾಪಸ್ಸಾಗಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಥೈಲ್ಯಾಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ 2 ಕಡೆ ಸಾಂಗ್ ಶೂಟಿಂಗ್ ಶೆಡ್ಯೂಲ್ ಆಗಿತ್ತು. ಬಟ್ ಇವರಿಗೆ ವೀಸಾ ನಿರಾಕರಿಸ್ತು ಸ್ವಿಟ್ಜರ್ಲ್ಯಾಂಡ್. ಹಾಗಾಗಿ ಇವರು ಥೈಲ್ಯಾಂಡ್ಗೆ ಹೋಗಿ ಥೈಲ್ಯಾಂಡ್ನಲ್ಲಿ ಶೂಟಿಂಗನ್ನು ಮುಗಿಸಿ 10 ದಿನ ಅಲ್ಲಿದ್ದು ಅಲ್ಲಿಂದ ಈಗ ಬೆಂಗಳೂರಿಗೆ ದರ್ಶನ್ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ಗೆ ದರ್ಶನ್ ಬಂದಿದ್ದಾರೆ. ಟರ್ಮಿನಲ್ ಒಳಗಿನಿಂದ ಅವರಿಗೆ CSIF ಅವರು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದರು. ಅವರ ಪತ್ನಿ ಮತ್ತು ಪುತ್ರನ ಜೊತೆಗೆ ಅವರು ಥೈಲ್ಯಾಂಡ್ಗೆ ಹೋಗಿದ್ದರು. 10 ದಿನ ಅಲ್ಲೇ ಇದ್ದರು. ಈಗ ವಾಪಸ್ ಆಗಿದ್ದಾರೆ. ಮುಂದೇನು ಮಾಡ್ತಾರೆ, ಮುಂದಿನ ನಡೆ ಏನು, ಅವ್ರದ್ದು ಕಾನೂನಾತ್ಮಕ ಹೋರಾಟ ಯಾವ ರೀತಿ ಮುಂದುವರಿಸ್ತಾರೆ, ಇದೆಲ್ಲವನ್ನು ಮುಂದೆ ನೋಡಬೇಕು.